ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಪ್ರಧಾನಮಂತ್ರಿಯವರ ಒಂದು ಪ್ರಸಿದ್ಧ ಸ್ಟೇಟ್ಮೆಂಟ್ ಇದು. ಈಗ ಅವರ ದುರಾಡಳಿತದ ದುಷ್ಟ ಆಡಳಿತದ ವೈಫಲ್ಯದ ಕಾರಣದಿಂದಾಗಿ ದೇಶದ ಜನರನ್ನ ಸಬ್ಕಾ ಸರ್ವನಾಶ್ ಮಾಡಲು ಹೊರಟಿದ್ದಾರೆ. ಸ್ನೇಹಿತರೆ, ನಾವು ಹೇಳುವ ಮಾತುಗಳು, ನಾವು ಚರ್ಚೆ ಮಾಡ್ತಿರುವ, ಡಿಬೇಟ್ ಮಾಡ್ತಿರುವಂತ, ವಿಶ್ಲೇಷಣೆ ಮಾಡ್ತಿರುವಂತ ಮಾತುಗಳು ಕೇವಲ ಮೋದಿಯವರನ್ನ ಟೀಕೆಗಾಗಿ ಟೀಕೆ ಮಾಡಲು ಅಲ್ಲ. ಇವರು 12 ವರ್ಷ ಅಧಿಕಾರಕ್ಕೆ ಬಂದು 12 ವರ್ಷ ಆದ ನಂತರ ದೇಶವನ್ನ ಯಾವ ಹಂತದಲ್ಲಿ ಕೆಳಮಟ್ಟಕ್ಕೆ ಕೊಂಡೊಯ್ದು ದೇಶದ ಜನರ ಬದುಕನ್ನ ಒಂದ್ ರೀತಿ ಬರ್ಬಾದ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನಾವು ಅಂಕಿ ಅಂಶಗಳ ಮೂಲಕ ಹೇಳೋದಕ್ಕೆ ಹೊರಟಿದ್ದೇವೆ. ಸ್ನೇಹಿತರೆ ನೋಡಿ, ಇದೀಗ ಡಾಲರ್ ಎದುರು ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತವನ್ನ ಕಂಡಿದೆ. 96.14 ಸದ್ಯದ ಕುಸಿತದ ರೇಟ್ ಅಲ್ಲ, ಅದು ಪಾತಾಳಕ್ಕೆ ಹೋಗಿದೆ. ಸರ್ವ ವಿನಾಶ್ ಅಂದ್ರೆ ಇನ್ನೇನಂತ ಕರಿಬೇಕು. ಅವರನ್ನ ಬೆಂಬಲಿಸುವಂತಹ ಅವರ ಅಭಿಮಾನಿಗಳು ಮತ್ತೆ ಒಂದ್ ರೀತಿ ಯಾವುದೇ ವೈಚಾರಿಕ ಮತ್ತು ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡದೆ ಸುಮ್ಮನೆ ಸಾರಾಸಗಟಾಗಿ ಜೈಕಾರ ಕೂಗುವಂತ ಮಬ್ಬು ಮತ್ತು ಮಂದ ಭಕ್ತರಿಗೆ ಇದೆಲ್ಲ ಅರ್ಥ ಆಗಲ್ಲ. ಆದ್ರೆ ಪ್ರಜ್ಞಾವಂತ ಜನರು, ಪ್ರಜ್ಞಾವಂತ ಪತ್ರಕರ್ತರು ವಾಸ್ತವವನ್ನ ಮತ್ತು ಈ ಗೋಧಿ ಮೀಡಿಯಾಗಳು ಮಾತ್ರ ಭಜನೆ ಮಾಡ್ತಾನೆ ಇದ್ದಾವೆ. ಆದ್ರೆ ಸತ್ಯಗಳನ್ನ ಅನಾವರಣಗೊಳಿಸುವ ಕೆಲಸವನ್ನ ಮಾಡಿದಾಗ ಗೊತ್ತಾಗುತ್ತೆ ಇವರ ಆಡಳಿತ ಅದೆಷ್ಟರ ಮಟ್ಟಿಗೆ ವೈಫಲ್ಯವನ್ನ ಕಂಡಿದೆ ಮತ್ತು ಇವ್ರು ಎಷ್ಟು ಅರಾಜಕತೆಗೆ ಜನರನ್ನ ತಳ್ತಾ ಇದ್ದಾರೆ ಅನ್ನೋದನ್ನ ನಾವು ಮಾತಾಡ್ತಾ ಹೋಗೋಣ. ಸ್ನೇಹಿತರೆ, ಈಗ ನೋಡಿ, ಇವ್ರು ಹೇಳ್ತಿದ್ದಾರೆ ಕೊಲ್ಲಿಯ ಯುದ್ಧ ಕಾರಣಕ್ಕೋಸ್ಕರ ಈ ರೀತಿ ಸಮಸ್ಯೆ ಉಂಟಾಗ್ತಾ ಇದೆ, ರೂಪಾಯಿ ಮೌಲ್ಯ ಇನ್ನೇನು ಕುಸಿತ ಕಂಡು 100ರ ಗಡಿ ದಾಟೋ ಲೆವೆಲ್ ಅಥವಾ ಸ್ಥಿತಿ ಎಲ್ಲ ಕಾಣ್ತಾ ಇರೋದು. ಇದಕ್ಕೆ ಕಾರಣ ಕೊಲ್ಲಿ ಯುದ್ಧ ಅಂತ ಹೇಳ್ತಾರೆ. ಕೊಲ್ಲಿ ಯುದ್ಧ ಆಗೋದಕ್ಕೂ 1 ತಿಂಗಳ ಮುಂಚೆಯೇ ದೇಶದ ಸ್ಥಿತಿ ಯಾವ ಮಟ್ಟಕ್ಕೆ ಕುಸಿದಿದೆ ಅಂತ ಇವ್ರಿಗೆ ಗೊತ್ತಿರುತ್ತೆ. ಆದರೂ ಕೂಡ ಇವರು ಅದನ್ನ ಹೇಳೋದಿಲ್ಲ. ಯಾಕೆಂದ್ರೆ ಪಂಚರಾಜ್ಯ ಚುನಾವಣೆ ಇರುತ್ತಲ್ಲ, ಅಲ್ಲಿ ತಮ್ಮ ಸರ್ಕಾರದ ನಮ್ಮ ವೈಫಲ್ಯಗಳನ್ನ ಜನರ ಮುಂದಿಟ್ರೆ ನಮ್ಮನ್ನ ಕ್ಯಾಕ್ರಿಸಿ ಹೋಗಿತಾರೆ ಅಂತ ಹೇಳಿ ನಾವು ಬಹಳ ಚೆನ್ನಾಗಿದ್ದೀವಿ. ಅಲ್ಲಿ ನೋಡಿ, ಬಾಂಗ್ಲಾ ನುಸುಳುಕೋರರ ನೋಡಿ, ಹಿಂದೂಗಳು ಅಪಾಯದಲ್ಲಿದ್ದಾರೆ. ಪಾಕಿಸ್ತಾನದಲ್ಲಿ ಒಂದೊತ್ತಿನ ಊಟಕ್ಕೂ ಪರದಾಡ್ತಿದ್ದಾರೆ. ಹಾಗೆ ಹೀಗೆ ಮತ್ತೆ ದೇಶದಲ್ಲಿ ನಾವು ಒಂದೇ ರಾಷ್ಟ್ರ ಮಾಡ್ತೀವಿ, ಹಿಂದೂ ರಾಷ್ಟ್ರ ಮಾಡ್ತೀವಿ, ಹಾಗೆ ಮಾಡ್ತೀವಿ. ಬೇರೆ ಬೇರೆ ದೇಶಗಳಲ್ಲಿ ತೈಲ ಬೆಲೆ ಹಾಗಿದೆ ಹೀಗಿದೆ, ಮೋದಿ ರಾಷ್ಟ್ರದಲ್ಲಿ ನೋಡಿ ಹೇಗಿದೆ. ಸುಮ್ಮನೆ ಈ ಸುಳ್ಳುಗಳನ್ನ ಪುಂಗಿ ಚುನಾವಣೆ ಹೆಂಗೋ ಮುಗಿಸಿದ್ರು. ಎಷ್ಟು ದಿನ ಅಂತ ಸತ್ಯಗಳನ್ನ, ಇವರ ಹುಳುಕುಗಳನ್ನ ಮುಚ್ಚಿಡೋಕ್ಕಾಗತ್ತೆ? ಸತ್ಯ ಹೊರಗಡೆ ಬರಲೇಬೇಕಾಗತ್ತೆ. ಈಗ ಹಂತವಾಗಿ ಬರ್ತಾ ಇದೆ ನೋಡಿ. ಈಗ ಪೆಟ್ರೋಲ್ ಡೀಸೆಲ್ ಬೆಲೆ 3-4 ರೂಪಾಯಿನೋ ಜಾಸ್ತಿ ಮಾಡಿದ್ದಾರೆ. ಈಗ ಹೇಳ್ತಿದ್ದಾರೆ, ಇಲ್ಲ ಅದು ಸಹಜವಾಗಿ ಯುದ್ಧ ಆಗ್ತಾ ಇದೆಯಲ್ಲ, ಆ ಕಾರಣಕ್ಕೋಸ್ಕರ ರೈಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇವ್ರು ಎಂಥ ಲೂಟಿಕೋರರು ಅಂತಂದ್ರೆ ಸ್ನೇಹಿತರೆ, ಈ ಮೋದಿ ಸರ್ಕಾರದವರು ಮತ್ತು ಇವ್ರದ್ದೇ ಕಂಪನಿಗಳು, ಸರ್ಕಾರ ಸ್ವಾಮ್ಯದ ಕಂಪನಿಗಳು, ಇವರೆಲ್ಲ ಎಂಥ ಲೂಟಿಕೋರರು ಅಂದ್ರೆ, ಈ ಹಿಂದೆ 10 ವರ್ಷಗಳ ಹಿಂದೆ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ದಾಗಲೂ ಕೂಡ ಸೇಮ್ ರೇಟಿಗೆ ನಮಗೆ ಮಾರ್ತಾ ಇದ್ರು. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ದಾಗ ನಮಗೆ ಕಡಿಮೆ ಕೊಡೋದು ಅದೊಂದು ನ್ಯಾಯಯುತ. ಯಾಕಂದ್ರೆ ಅಲ್ಲಿ ಕಡಿಮೆ ಇದೆ, ಜನರಿಗೂ ಕೂಡ ಕಡಿಮೆ ಕೊಡ್ಬೇಕು ಅಂತ. ಆದ್ರೆ ಇವ್ರು ಎಂಥ ದಗಾಕೋರರು, ಲೂಟಿಕೋರರು ಅಂದ್ರೆ, ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಪೆಟ್ರೋಲು, ಡೀಸೆಲ್ ಈ ತೈಲಗಳನ್ನೆಲ್ಲ ತೆಗೆದುಕೊಂಡು ಜನರಿಗೆ ಕಡಿಮೆ ಕೊಡ್ಬೇಕಾಗಿತ್ತು. ಆದ್ರೆ ಈಗೇನ್ ರೇಟ್ ಇದೆಯೋ ಅದೇ ರೇಟನ್ನೇ ಕೊಡ್ತಾ ಇದ್ರು. ಅಂದ್ರೆ ಯೋಚನೆ ಮಾಡಿ, ಇವರಿಗೆ ಈ ಕಳೆದ 10 ವರ್ಷಗಳಲ್ಲಿ ಬಹಳ ಮಜಾ ಮಾಡಿದ್ದಾರೆ. ಅಂದ್ರೆ ಅಷ್ಟು ಲಾಭವನ್ನು ತೆಗೆದುಕೊಂಡಿದ್ದಾರೆ. ಯಾಕೆಂದ್ರೆ ಆ ಲಾಭವನ್ನ ಜನರಿಗೆ ಕೊಡ್ಬೇಕಾಗಿತ್ತು. ಅಂದ್ರೆ ಲಾಭ ಅನ್ನೋದಕ್ಕಿಂತ ಜನರಿಗೆ ಮಾರ್ಕೆಟಲ್ಲಿ ಕಡಿಮೆ ರೇಟಿಗೆ ಸಿಗ್ತಾ ಇದೆಯಪ್ಪ, ನಿಮಗೂ ಕೂಡ ಕಡಿಮೆ ಕೊಡ್ತೀವಿ ಅಂತ ಕೊಡ್ಬೇಕಾಗಿತ್ತು. ಕಡಿಮೆ ರೇಟಿಗೆ ಕೊಡ್ಲೇ ಇಲ್ಲ ಇವರು. ಅದಕ್ಕೆ ಹೇಳೋದು ಈ ಲೂಟಿಕೋರರು ಅಂತ. ಜನರಿಗೆ ಬೆಲೆ ಏರಿಕೆ ಈಗೇನಿದೆಯಲ್ಲ, ಆ ಬೆಲೆ ಏರಿಕೆಯ ರೇಟ್ ಅದನ್ನೇ ಅವಾಗ್ಲೂ ಕೂಡ ಕೊಡ್ತಾ ಇದ್ರು. ಅಂದ್ರೆ ಕಡಿಮೆ ಇದ್ದಾಗಲೂ ಕೂಡ ನಮಗೆ ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಾರೆ. ಇವ್ರನ್ನೇನಾದ್ರು ದೇಶ ಪ್ರೇಮಿಗಳು, ಮೋದಿ ಆಯ್ತು, ಮುಷ್ಕಿನ್ ಹೈ, ಏನೇನೋ ಮಾತಾಡ್ತಾರಲ್ಲ ಇವ್ರಿಗೇನಾದ್ರೂ ದೇಶದ ಬಗ್ಗೆ ನೋಡಿ. ನಿಮ್ಗೆ ಅಂಕಿ ಅಂಶಗಳೆಲ್ಲ ಕೊಡ್ತೀನಿ. ಕಳೆದ 10 ತಿಂಗಳಿಂದ ಕಚ್ಚಾ ತೈಲದ ಮಾರುಕಟ್ಟೆ ದರ ಇದೆಯಲ್ಲ, ಆ ಒಂದು ಅಂದಾಜು, ಒಂದು ನಿಖರವಾದಂತ ಒಂದು ಅಂದಾಜು ಮಾಡಲಾಗಿದೆ. ಪ್ರತಿ ಬ್ಯಾರೆಲ್ಗೆ ಆಗ $100 ದಾಟಿತ್ತು. ಆದ್ರೆ ಅದಕ್ಕೂ ಮುಂಚೆ ಕಳೆದ 3 ತಿಂಗಳು ಬಿಟ್ಟು ಅದಕ್ಕೂ ಮುಂಚೆ
54ರಿಂದ $67 ಅಷ್ಟೇ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆ. ಆದರೆ ಈ ಟ್ರೆಂಡ್ ಕಳೆದ ಒಂದು ದಶಕದಿಂದಲೂ ಕೂಡ ಇದೆ, ಇಷ್ಟೇ ಇದೆ. ಈ ಟ್ರೆಂಡ್ ಕಳೆದ ಒಂದು ದಶಕದಿಂದಲೂ ಇದ್ರೂ ಕೂಡ, ಅಂದರೆ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕಾದ್ರೆ ನೋಡಿ, ಈಗ ಈ ತಿಂಗಳು ಮಾರುಕಟ್ಟೆಯಲ್ಲಿ ಪ್ರತಿ ಕಚ್ಚಾ ತೈಲ ಲೀಟರ್ ಒಂದಕ್ಕೆ ₹66 ಇದೆ ಅಂತ ನಾವು ಇಟ್ಕೊಳ್ಳೋಣ. ಆದರೆ ಎಷ್ಟು ಕಚ್ಚಾ ತೈಲ ಮಾರುಕಟ್ಟೆಯಲ್ಲಿ 1 ಲೀಟರ್ಗೆ ಒಂದು ₹66 ಇದೆ ಇದ್ದಾಗ ಜನರಿಗೆ ಕಡಿಮೆ ಕೊಡ್ಬೇಕಲ್ವಾ? ಆದರೆ ಸಾರ್ವಜನಿಕರಿಗೆ ಕೊಡ್ತಾ ಇರೋದು ₹103. ಅಂದರೆ ಕಳೆದ 10 ವರ್ಷಗಳಿಂದಲೂ ಇದೇ ರೇಟ್ ಮಾಡ್ತಾ ಬಂದರೆ, ಕಡಿಮೆ ಇದ್ದಾಗಲೂ ಕೂಡ ನಮಗೆ ಜಾಸ್ತಿ ರೇಟಿಗೆ ಮಾರಾಟ ಮಾಡಿ ನಮಗೆ ಪಂಗನಾಮ ಇಟ್ಟಿದ್ದಾರೆ. ಆಮೇಲೆ ಕಳೆದ ಫೆಬ್ರವರಿಯಲ್ಲಿ ಪ್ರತಿ ಕಚ್ಚಾ ತೈಲ ಲೀಟರ್ ಒಂದಕ್ಕೆ ₹39 ಏನೋ ಒಂದು 30 ಆಸುಪಾಸಲ್ಲಿ ಇದ್ರೂ ಕೂಡ ಇವರು ₹100 ಮಾರಾಟ ಮಾಡಿದ್ದಾರೆ. ಈ ಒಂದು ಅಂದಾಜು. ಸ್ನೇಹಿತರೆ, ಇನ್ನೊಂದೇನು ಅಂದರೆ, ಕಳೆದ ದಶಕಗಳಲ್ಲಿ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತು ಗ್ಯಾಸ್, ಈ ಪೆಟ್ರೋಲು ಡೀಸೆಲ್ಲು ಗ್ಯಾಸ್, ಈ ಅನಿಲ ಉತ್ಪನ್ನಗಳು, ತೈಲ, ಇವೆಲ್ಲ ಇದರಿಂದ ತೆರಿಗೆ ಎಷ್ಟು ಸಂಗ್ರಹ ಮಾಡಿದ್ದಾರೆ ಅಂದರೆ, ಪ್ರತಿ ವರ್ಷ ಕಳೆದ 10 ವರ್ಷಗಳಲ್ಲಿ ಈ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡಿರೋದನ್ನ ನೋಡಿದ್ರೆ, ಉಳಿತಾಯ ಇದೆಲ್ಲ ನೋಡಿದಾಗ ಪ್ರತಿ ವರ್ಷ 7 ಲಕ್ಷ ಕೋಟಿ, ಅಂದ್ರೆ 10 ವರ್ಷಗಳಲ್ಲಿ ಎಷ್ಟಾಗಿರ್ಬೇಡಿ ನೀವೇ ಲೆಕ್ಕ ಹಾಕೊಳ್ಳಿ, ಪ್ರತಿ ವರ್ಷ 7 ಲಕ್ಷ ಕೋಟಿ ಲಾಭ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಕಡಿಮೆ ಇದ್ದಾಗಲೂ ಕೂಡ ಜನಸಾಮಾನ್ಯರಿಗೆ ಕಡಿಮೆ ರೇಟಿಗೆ ತೈಲವನ್ನ ಆಮೇಲೆ ಅನಿಲವನ್ನ ಕೊಡದೆ ಈಗ ತ್ಯಾಗ ಮಾಡಿ ಅಂತ ಬರ್ತಾರಲ್ಲ, ಇವ್ರಿಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಜನ ಇನ್ನೆಷ್ಟು ತ್ಯಾಗ ಮಾಡ್ಬೇಕು? ಇವ್ರಿಗೆ ಇನ್ನು ಎಷ್ಟು ತ್ಯಾಗ ಮಾಡಬೇಕು? ಸಹಿಸ್ಕೊಳ್ಳಿ, ಇನ್ನು ಸ್ವಲ್ಪ ದಿನ ಸಹಿಸ್ಕೊಳ್ಳಿ, ನಾನೇನೋ ಮ್ಯಾಜಿಕ್ ಮಾಡ್ಬಿಡ್ತೀನಿ ಅಂತ ಹೇಳಿ ಜನರ ಬದುಕನ್ನು ಈ ಹಂತಕ್ಕೆ. ಆಮೇಲೆ ಈಗ ಇವ್ರು ಹೇಳ್ತಿರೋದೇನಂದ್ರೆ, 3 ತಿಂಗಳಿಂದ ಏನು ಯುದ್ಧ ಬಂದು ಹಿಂಗಾಗಿದೆ ಅಂತ ಹೇಳ್ತಾರೆ. ಆಯ್ತಪ್ಪ, 12 ವರ್ಷಗಳಿಂದ ನೀವೇ ಇದ್ದೀರಲ್ಲ, 12 ವರ್ಷಗಳಿಂದ ನೀವಿದ್ರೂ ಕೂಡ ಯಾಕೆ ರೂಪಾಯಿ ಮೌಲ್ಯ ಡಾಲರ್ ಎದುರು ಹೆಚ್ಚಾಗ್ಲಿಲ್ಲ? ಯಾಕೆ? ಅದನ್ನ ನೀವು ಹೇಳ್ಬೇಕಲ್ವಾ? ನೋಡಿ, ವಿದೇಶಿ ಹೂಡಿಕೆದಾರರು ಭಾರತೀಯ ಷೇರು ಮಾರುಕಟ್ಟೆಯಿಂದ ತಮ್ಮ ಹಣವನ್ನ ವಾಪಸ್ ಪಡೆಯುತ್ತಿರುವುದು ಆತಂಕಕಾರಿ ಬೆಳವಣಿಗೆ. ಯಾಕೆ ವಿದೇಶಿ ಹೂಡಿಕೆದಾರರು ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ, ಅದನ್ನ ಯಾಕೆ ವಾಪಸ್ ತೆಗೆದುಕೊಂಡ್ರು? ಇದಕ್ಕೆ ಉತ್ತರವನ್ನು ನೀವೇ ಕೊಡಬೇಕು. ಯಾಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿ ಭಾರತ ನೆಲಕಚ್ತಿದೆ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಾ ಇದೆ ಅಂದ್ರೆ ಇವೆಲ್ಲವೂ ಕೂಡ ಕಾರಣ ಆಗುತ್ತೆ. ಆಮೇಲೆ ರೂಪಾಯಿ ಮೌಲ್ಯ ಕುಸಿದಷ್ಟು ನಾವು ಆಮದು ಮಾಡಿಕೊಳ್ಳುವ ಪ್ರತಿಯೊಂದು ವಸ್ತುವಿನ ಬೆಲೆಯೂ ಕೂಡ ಹೆಚ್ಚಾಗುತ್ತೆ. ಆಬ್ವಿಯಸ್ಲಿ ಈಗ ನೀವು ಹೇಳ್ತಿದ್ರಿ ಏನೋ ಒಂದು ಮಾಸ್ಟರ್ ಸ್ಟ್ರೋಕ್ ಮಾಡ್ತಿದ್ದೀವಿ ಅಂತೇಳಿ. ನಮ್ದು ಆಮದು ಹೆಚ್ಚಾಗ್ತಿದೆಯೇ ಹೊರತು ರಫ್ತು ಯಾಕೆ ಹೆಚ್ಚಾಗ್ತಾ ಇಲ್ಲ? ರಫ್ತು ಯಾಕೆ ಕಡಿಮೆ ಆಗ್ತಾ ಇದೆ? ನಾವು ಬೇರೆ ದೇಶಗಳಿಗೆ ನಮ್ಮ ಉತ್ಪನ್ನಗಳ ನಾವೆಷ್ಟು ತರಿಸ್ಕೊಳ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಕಳಿಸ್ಬೇಕಲ್ಲ, ರಫ್ತಾಗ್ಬೇಕಲ್ವಾ? ಆ ರಫ್ತು ಮಾಡುವ ನಿಟ್ಟಿನಲ್ಲಿ ನಮ್ಮ ಉತ್ಪನ್ನಗಳು ಹೆಚ್ಚಾಗುವ ನಿಟ್ಟಿನಲ್ಲಿ ಈ ದೇಶದ ಪ್ರಧಾನಿಗಳು ಆತ್ಮನಿರ್ಭರ್ ಅಂತ ಹೇಳಿದ್ರಲ್ಲ, ಆತ್ಮ ಬರ್ಬರ್, ದೇಶವನ್ನ ಬರ್ಬರ್ ಮಾಡ್ಬಿಟ್ರಿ ನೀವು, ಬರ್ಬರ ಹತ್ಯೆ ಮಾಡ್ಬಿಟ್ರಿ. ಆತ್ಮನಿರ್ಭರು, ಮೇಕ್ ಇನ್ ಇಂಡಿಯಾ, ಏನೇನೋ ಹೇಳಿದ್ರಲ್ಲ, ಮತ್ತೆ ಇವುಗಳ ಕಥೆ ಏನಾಯ್ತು? ಮತ್ತೆ ಬೇರೆ ದೇಶಗಳಿಗೆ ನಮ್ಮ ಉತ್ಪನ್ನಗಳನ್ನ ಕಳಿಸುವ ನಿಟ್ಟಿನಲ್ಲಿ ನಮ್ಮ ಸ್ವದೇಶಿ ಮಾರುಕಟ್ಟೆಯನ್ನು ನೀವು ಯಾವ ಹಂತಕ್ಕೆ ರೂಪಿಸಿದ್ರಿ? ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ರಿ? ಎಷ್ಟು ಬಡವರಿಗೆ, ಎಷ್ಟು ಯುವಕರಿಗೆ ಉದ್ಯಮಶೀಲತೆಯನ್ನ ಕೊಟ್ರಿ? ನೀವು ಕೊಟ್ಟಿದ್ದೆಲ್ಲ ಬರೀ ಅಂಬಾನಿ, ಅದಾನಿ, ನಿಮ್ಮ ಆಪ್ತ ಗೆಳೆಯರಿಗೆ. ಆ ಕಾರಣಕ್ಕೋಸ್ಕರನೇ ನೀವು ನಿಮ್ಮ ಸ್ನೇಹಿತ ವಲಯದ ಉದ್ಯಮಿಗಳನ್ನ ಶ್ರೀಮಂತರನ್ನಾಗಿ, ಮತ್ತಷ್ಟು ಶ್ರೀಮಂತರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಸಮಸ್ತ ಭಾರತೀಯರ ಬದುಕಿಗೆ ಬರೆ ಹೇಳಿದ್ರಲ್ಲ. ಇದು ನಮ್ಮ ಅಂಧ ಭಕ್ತರಿಗೆ, ಮೊಬ್ಬು ಭಕ್ತರಿಗೆ ಗೊತ್ತಾಗ್ತಾ ಇಲ್ವಾ? ಅಥವಾ ಗೊತ್ತಿದ್ರು ಕೂಡ ಸುಮ್ಮನೆ ಇದಾರಲ್ಲ, ಇವ್ರನ್ನೇನು ಹೇಳ್ಬೇಕು? ಅದಕ್ಕೆ ಸತ್ತ ಪ್ರಜೆಗಳು, ಇವ್ರನ್ನ ಮೊಬ್ಬು ಭಕ್ತರಂತನೂ ಕರಿಬಾರ್ದು, ಅಂಧ ಭಕ್ತರಂತನೂ ಕರಿಬಾರ್ದು, ಸತ್ತ ಪ್ರಜೆಗಳು ಅಂತ ಕರಿಬೇಕು. ಅಲ್ಲ ಕಣ್ರಪ್ಪ, ಪ್ರಧಾನಿ ಆದ್ರೇನು, ಬಿಜೆಪಿ ಸರ್ಕಾರ ಇದ್ರೇನು, ಕಾಂಗ್ರೆಸ್ ಸರ್ಕಾರ ಇದ್ರೇನು, ಅವರು ನಮಗೆ ಪಂಗನಾಮ ಇಡ್ತಿದ್ದಾರೆ, ನಮಗೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿ ಸುಮ್ಮನೆ ನೋಡ್ಕೊಂಡು ಸಹಿಸ್ಕೊಳ್ಳೋದಿದೆಯಲ್ಲ, ನಿಮ್ಮನ್ನ ಹೆಂಗೆ ನಾವು ಈ ದೇಶದ ಪ್ರಜೆಗಳನ್ನು ಕರಿಬೇಕು? ಮೋಸ ಮಾಡಿದ್ರು ಪರವಾಗಿಲ್ವಾ ಅಂದ್ರೆ ನಿಮಗೆ ಮೋದಿನೇ ಬೇಕಾ? ನಾನು ಹೇಳೋದು, ಯಾರಾದ್ರೂ ಪ್ರಧಾನಿಯಾಗಿ ಬರಲಿ, ಯಾರಾದ್ರೂ ಅಧಿಕಾರ ನಡೆಸಲಿ, ಅವರು ನ್ಯಾಯಸಮ್ಮತವಾಗಿ ಜನರ ಪರವಾಗಿರ್ಬೇಕಲ್ವಾ? ಕಳೆದ 12 ವರ್ಷಗಳಿಂದ ಜನರಿಗೆ ಬರೀ ಮೋಸ ಮಾಡ್ತಾನೆ ಬಂದಿದಾರಲ್ಲ, ಇದು ನ್ಯಾಯನಾ? ಇದನ್ನ ಸಹಿಸ್ಕೊಂಡು ನೀವು ಸುಮ್ಮನಿದ್ದೀರಲ್ಲ. ಪರವಾಗಿಲ್ಲ, ಮೋದಿ ಅವ್ರು ಏನ್ ಬೇಕಾದ್ರೂ ಮಾಡ್ಲಿ, ನಾವು ಸುಮ್ಮನೆ, ನೀವು ಹಾಳಾಗೋಗಿ. ಪಾಪ ದೇಶದ ಇನ್ನೂ 90% ಜನರು, ಪ್ರಜ್ಞಾವಂತ ಜನರು ಅನುಭವಿಸ್ಬೇಕಾದ್ರೆ ಅದ್ರ ಕಥೆ ಏನ್ ಹೇಳಿ? ಇದಾದ ನಂತರ ಈಗ ನೋಡಿ, ನಾನು ಹೇಳುವಂತ ಕೆಲವು ಅಂಶಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಎಲ್ಲವೂ ಕೂಡ ನಾವು ಪತ್ರಕರ್ತರು ನಾವು ಎಲ್ಲ ಒಂದು ಸ್ವಲ್ಪ ಸಂಗ್ರಹ ಮಾಡಿ ಹೇಳ್ತಾ ಇರೋಂಥದ್ದು. ನಾಗೇಗೌಡ ಕಿಲಾರ ಅವರು ಇರ್ಬೋದು, ವಿಕಾಸ್ ಮೌರ್ಯ ಇರ್ಬೋದು, ಹಿಂಗೆ ಆಮೇಲೆ ಒಂದು ಹರೀಶ್ ಇಂಡಿಯಾ ಇರ್ಬೋದು, ಇವರೆಲ್ಲ ಕೂಡ ತುಂಬಾ ನಿಖರವಾಗಿ ಅಂಶಗಳನ್ನ ಹೇಳ್ತಾ ಇದ್ದಾರೆ. ನಾವು ಕೂಡ ಅಧ್ಯಯನ ಮಾಡಿ ಹೇಳಲೇಬೇಕಲ್ವಾ?
ಈಗ ನೋಡಿ, ಈಗ ನಮ್ಮ ದೇಶದ ಪ್ರಧಾನಿಗಳು ತ್ಯಾಗ ಮಾಡಿ ಅಂತ ಹೇಳಿದ್ರು. ಎಷ್ಟು ತ್ಯಾಗ ಮಾಡ್ತಾರೆ? ಈಗ ಪ್ರಧಾನಮಂತ್ರಿ ಉಜ್ವಲ ಯೋಜನಾ ಅಡಿಯಲ್ಲಿ ಇವರು ಬಂದ್ಬಿಟ್ಟು ನೀವು ಸ್ವಲ್ಪ PMYU ಅಡಿಯಲ್ಲಿ ನೀವು ಶ್ರೀಮಂತರು ಮಧ್ಯಮ ವರ್ಗದವರು ಈ ಸಬ್ಸಿಡಿ ವಿಚಾರದಲ್ಲಿ ಸ್ವಲ್ಪ ತ್ಯಾಗ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಸುಮಾರು ಒಂದು 1/2 ಕೋಟಿಗೂ ಹೆಚ್ಚು ಜನರ 1 ಕೋಟಿಗೂ ಹೆಚ್ಚು ಜನರು ತಮ್ಮ ಆರ್ಥಿಕ ವರ್ತನೆಯನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರು ಪಾಪ. ಅದಾದ ನಂತರ ದುಡ್ಡು ಏನಾಯ್ತು, ಅದರಿಂದ ನೀವು ಹಿಂಗೆ ತ್ಯಾಗ ಮಾಡಿ ಅಂತ ಹೇಳಿದ್ರಲ್ಲ, ಆ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ತ್ಯಾಗ ಮಾಡಿದ್ರಲ್ಲ ಈ ದೇಶದ 1 ಕೋಟಿಗೂ ಹೆಚ್ಚು ಬಹುಪಾಲು ಜನರು, ಅದರಿಂದ ಏನ್ ಸಹಾಯ ಆಯ್ತು? ಅದು ಯಾರಿಗೆ ಲಾಭ ಆಯ್ತು? ನೀವು ದುಡ್ಡು ಹೊಡ್ಕೊಂಡ್ರ ಅಥವಾ ಜನರಿಗೆ ಏನಾದ್ರು ಲಾಭ ಮಾಡಿದ್ರ? ಅದ್ರ ಬಗ್ಗೆ ಸ್ಪಷ್ಟನೆ ಏನಾದ್ರು ಕೊಟ್ರ? ಬರೀ ತ್ಯಾಗ ಮಾಡಿ ಅಂತ ಹೇಳಿದ್ರಿ. ಆಮೇಲೆ 2016ರಲ್ಲಿ ನವೆಂಬರ್ 8ರಂದು ಮೋದಿ ಸರ್ಕಾರ ನೋಟ್ ರದ್ದತಿ ಮಾಡ್ತಾರಲ್ಲ, ನನ್ಗೆ ಒಂದು ತಿಂಗಳು ಅಂತ ನನಗೆ ಅವಕಾಶ ಕೊಡಿ, ಆಮೇಲೆ ನೀವು ಏನ್ ಬೇಕಾದ್ರೂ ಮಾಡಿ ನನ್ನ ಅಂತೇಳಿ ದೇಶದ ಜನರಿದ್ರು ಒಂದ್ ರೀತಿ ಒಂಥರ ಅವಕಾಶ ಕೊಡಿ, ನಾನೇನೋ ಕ್ರಾಂತಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಈ ನೋಟು ರದ್ದತಿ ಮಾಡಿ ಒಂದ್ ರೀತಿ ಬೆಟ್ಟ ಅಗೆದು ಇಲ್ಲಿ ಹಿಡ್ದಂಗೆ ಆಯ್ತು ನಿಮ್ಮ ಕತೆ. ಏನೋ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಹಾಗೆ ಹೀಗೆ ಅಂತ. ಏನೂ ಆಗ್ಲಿಲ್ಲ ಪಾಪ. ಜನಸಾಮಾನ್ಯರು ತಮ್ಮ ದುಡ್ಡನ್ನು ತಾವೇ ಪಡೆಯೋದಕ್ಕೆ ಕ್ಯೂ ಗಟ್ಲೆ ನಿಂತ್ಕೊಂಡು ಸತ್ತೇ ಹೋಗ್ಬಿಟ್ರು ಒಂದಷ್ಟು ಜನ. ಆದ್ರೆ ಇದರಿಂದ ಲಾಭ ಆಗಿದ್ದು ಯಾರಿಗೂ ಅಂದ್ರೆ ಬ್ಲಾಕ್ ಮನಿನ ವೈಟ್ ಮನಿ ಮಾಡ್ಕೊಂಡ್ರು ಒಂದಷ್ಟು ಶ್ರೀಮಂತರುಗಳು. ಆದ್ರೆ ನೀವು ಕಡ್ದು ಕಟ್ಟೆ ಹಾಕಿದ್ದೇನು? ಜನರಿಗೆ ಹಿಂಸೆ ಕೊಟ್ರಿ ಅಷ್ಟೇ. ನಿಮ್ದೇನೇನೋ ಲೆಕ್ಕಾಚಾರಗಳು, ಯಾರ್ಯಾರಿಗೋ ಸಹಾಯ ಮಾಡ್ಬೇಕಲ್ಲ. ಅದರಿಂದ ಲಾಭ ಆಗಿದ್ದು ಯಾರಿಗೆ ಅಂದ್ರೆ ಯಾರಿಗಲ್ಲ, ಜನಸಾಮಾನ್ಯರಿಗಂತೂ ಬರೇ ಆಯ್ತು. ನೀವೇನು ಸಾಧನೆ ಮಾಡಲಿಲ್ಲ, ಏನೂ ಆಗ್ಲಿಲ್ಲ. ರಘುರಾಮ್ ರಾಜನ್ ಅವರು RBI ಗವರ್ನರ್ ಆಗಿ ಹೇಳಿದ್ರು ಇದೆಲ್ಲ ಹುಚ್ಚಾಟಗಳು ಮಾಡಬೇಡಿ ಅಂತೇಳಿ. ಕೊನೆಗೆ ಅವ್ರನ್ನೇ ತೆಗೆದಾಕ್ಬಿಟ್ರಿ. ರಘುರಾಮ್ ರಾಜನ್ ಎಂಥ ಆರ್ಥಿಕ ಸಲಹಾ ತಜ್ಞರು ಅವ್ರು RBI ಗವರ್ನರ್ ಆಗಿದ್ರು. ಹಿಂಗೆಲ್ಲ ಮಾಡಕ್ ಆಗಲ್ಲ, ಅದಕ್ಕೊಂದು ಶಿಸ್ತಿದೆ, ಆರ್ಥಿಕ ಶಿಸ್ತನ್ನ ಪಾಲನೆ ಮಾಡ್ಬೇಕಾಗತ್ತೆ, ನಿಮಗೆ ಬೇಕಾದಂಗೆಲ್ಲ ಮಾಡಕ್ಕಾಗಲ್ಲ ಅಂತ. ಕೊನೆ ಕರ್ನಾಟಕದ ಪತ್ರಕರ್ತರು ಆ ನೋಟಲ್ಲಿ ಚಿಪ್ ಇದೆ ಅದಿದೆ ಅಂತ ಹೇಳಿ ಹುಚ್ಚಾಟಗಳು ಮಾಡ್ಬಿಟ್ರು. ಆಮೇಲೆ ಒಬ್ಬ ಇವರು ಯಶವಂತ್ ಸಿನ್ಹಾ ಅವರು ಕೂಡ ಹೇಳಿದ್ರು, ಆಮೇಲೆ ಮನಮೋಹನ್ ಸಿಂಗ್ ಅವರು ಕೂಡ ಹೇಳಿದ್ರು, ಬಹಳ ತೊಂದರೆ ಅನುಭವಿಸ್ತೀರಿ, ನಿಮ್ಮ ಈ ಆರ್ಥಿಕ ನೀತಿಗಳು ಸರಿ ಇಲ್ಲ ಅಂತ ಹೇಳಿ. ಅದನ್ನ ನೀವು ಯಾಕೆ ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ? ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿತ್ತು, ತೆಗೆದುಕೊಳ್ಳಿಲ್ಲ. ಆನಂತರ ಸ್ನೇಹಿತರೆ 2017ರಲ್ಲಿ ಜೂನ್ 30 ಮಧ್ಯರಾತ್ರಿ ಮೋದಿ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು 101ನೇ ತಿದ್ದುಪಡಿಯನ್ನು ತಂದು ಈ ಮೂಲಕ ನೀವು GST ವ್ಯವಸ್ಥೆಯನ್ನ ಜಾರಿ ಮಾಡಿದೆ. ಒಂದು ದೇಶ ಒಂದು ತೆರಿಗೆ ಹಣ ಹಾಗೆ ಹೀಗೆ ಅಂತ. ಇದರಿಂದ ಏನಾಯ್ತು ಗೊತ್ತಾ? ಈ ಫೆಡರಲ್ ಸಿಸ್ಟಮ್ ಅಂತ ಹಲವು ರಾಜ್ಯಗಳು ಸೇರಿ ಒಂದು ದೇಶ ಅಂತ ನಾವು ಹೇಳ್ತೀವಲ್ಲ, ಈ ರಾಜ್ಯಗಳಿಗೆ ಸಿಗಬೇಕಾದಂತ ಈ ಏನಿದೆಯಲ್ಲ ಆರ್ಥಿಕ ಸಾರ್ವಭೌಮತೆಗೆ ದೊಡ್ಡ ಹೊಡೆತ ಸಿಕ್ತು. ನಾವು ಅನುಭವಿಸ್ತಿದೀವಲ್ಲ, ಇಡೀ ದೇಶದಲ್ಲಿ ಅತಿ ಹೆಚ್ಚು GSTಯನ್ನು ಕಟ್ಟುವಂತ ದೇಶಗಳಲ್ಲಿ ನಾವು 2ನೇ ಸ್ಥಾನ, ಮತ್ತು ಸಂಪನ್ಮೂಲಗಳ ಕ್ರೋಢೀಕರಣಗಳಲ್ಲಿ ನಾವು ಮುಂದೆ ಇದ್ದೀವಿ. ಆದ್ರೆ ನಮಗೆ ಈ GST ಬಂದ ನಂತರ ನಮಗೆ ಬರಬೇಕಾದಂತ ತೆರಿಗೆ ಹಣ, GST ಹಣ, ಆ ಒಂದು ದುಡ್ಡು ನೀವು ಕೊಡ್ತಾನೆ ಇಲ್ಲ. 15ನೇ ಹಣಕಾಸು ಆಯೋಗದಲ್ಲಿ ನಮಗೆ ಸಾವಿರಾರು ಕೋಟಿ ದುಡ್ಡು ಬರಬೇಕಾಗಿತ್ತು, ಬಂದಿಲ್ಲ. ಮೋಸ ಮಾಡಿದ್ರಿ, ಒಕ್ಕೂಟ ವ್ಯವಸ್ಥೆ ಮೋಸ ಮಾಡಿದೆ ನಮ್ಮ ದುಡ್ಡು. ಆಮೇಲೆ ಸಣ್ಣ ಉದ್ಯಮಿಗಳು ಈ GST ಬಂದ ನಂತರ ಚಿಲ್ಲರೆ ವ್ಯಾಪಾರಿಗಳು, ಸಣ್ಣ ಉದ್ಯಮಿಗಳು ನೆಲ ಕಚ್ಚಿ ಹೋಗ್ಬಿಟ್ಟು ಏನಪ್ಪ ಮಾಸ್ಟರ್ ಸ್ಟ್ರೋಕು ನಿಮ್ಮ ಪ್ರಧಾನಿಗಳದು, ಮಾನ್ಯ ಭಕ್ತರೆ ಹೇಳ್ಬೇಕಿದನ್ನು. ಆನಂತರ 2020 ಮಾರ್ಚ್ ಆನಂತರ ಸ್ನೇಹಿತರೆ 2020 ಮಾರ್ಚ್ 24 ಕೋವಿಡ್ ಲಾಕ್ಡೌನ್ ಆಯ್ತು. ಓಕೆ, ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಬಂತು, ನಮಗೂ ಬಂತು ಅಂತ ಏನೋ ಹೇಳಿದ್ರಿ. ಆದ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಇದೇ ವೇಳೆ ದೇಶದ 100 ಶತಕೋಟ್ಯಾಧೀಶ್ವರರ ಸಂಪತ್ತು ಎಷ್ಟಾಯ್ತು ಗೊತ್ತಾ? ಶ್ರೀಮಂತರ ಸಂಪತ್ತು ಅಲ್ಲ, 12 ಲಕ್ಷ 97,822 ಕೋಟಿ ಹೆಚ್ಚಾಯ್ತು. ಯಾವಾಗ? ಕೋವಿಡ್ನ ಸಂದರ್ಭದಲ್ಲಿ. ಎಷ್ಟೋ ಜನ ಸತ್ತೋಗ್ಬಿಟ್ರು, ಎಷ್ಟೋ ಜನರ ಬದುಕು ಬರ್ಬಾದ ಆಗೋಯ್ತು, ಉದ್ಯಮಿಗಳು ನೆಲ ಕಚ್ಬಿಟ್ರು, ಜನ ಬರೇ ನಡೀತಾನೆ ಸತ್ತೋಗ್ಬಿಟ್ರು. ಆದ್ರೆ ಈ ಸಂದರ್ಭದಲ್ಲಿ ಶ್ರೀಮಂತರ ದುಡ್ಡು ಹೆಚ್ಚಾಗುತ್ತೆ, ಸಂಪತ್ತು ಹೆಚ್ಚಾಗುತ್ತೆ ಅಂದ್ರೆ ಏನ್ ಕಾರಣ? ಹೇಗೆ? ಆಮೇಲೆ PM ಕೇರ್ ಹಣ ದುಡ್ಡು ಹಾಕಿದ್ರು ನಿಮಗೆ, ಅದ್ರ ಕತೆ ಏನು? ಈಗ ಸಾಹೇಬ್ರು ಹೇಳಿದ್ರಲ್ಲ, ಏನು ನೀವೆಲ್ಲ ಮೆಟ್ರೋದಲ್ಲಿ ಓಡಾಡಿ ಚಿನ್ನ ಖರೀದಿ ಮಾಡಬೇಡಿ, ಸಾಧ್ಯವಾದಷ್ಟು ಪೆಟ್ರೋಲ್ ಡೀಸೆಲ್ ಉಳಿಸಿ ಮನೆಯಿಂದಲೇ ಕೆಲಸ ಮಾಡಿ ಅಂತ. ಈಗಾಗಲೇ ಪ್ರವಾಸದಲ್ಲಿದ್ದಾರೆ. ಇವ್ರಿಗೆ ಏನ್ ಹೇಳ್ಬೇಕು? ಪ್ರವಾಸ ಜನಕ್ಕೆ ಸಲಹೆ ಕೊಡ್ತಾರೆ, ಆದ್ರೆ ತಾವು ಪಾಲನೆ ಮಾಡಲ್ಲ. ಆಮೇಲೆ ಇವ್ರು ಹೇಳೋ ರೀತಿಯಲ್ಲೆಲ್ಲ ಏನ್ ಪಾಲನೆ ಮಾಡ್ಬಿಟ್ರೆ ಏನ್ ದೇಶದ ದೊಡ್ಡ ಕ್ರಾಂತಿ ಆಗಲ್ಲ. ಇವ್ರಿಗೆ ಸರಿಯಾದ ಆರ್ಥಿಕ ಶಿಸ್ತಿಲ್ಲ. ಆಮೇಲೆ ದೇಶದ ಜನರಿಗೆ ಉದ್ಯೋಗವನ್ನ ಕೊಟ್ಟಿಲ್ಲ, ಮತ್ತೆ ಉದ್ಯಮಶೀಲರನ್ನಾಗಿ ಬೆಳೆಸಿಲ್ಲ. ಇವರಿಗೆ ಬೇಕಾಗಿರೋದು ಪಾಕಿಸ್ತಾನ ವಿಚಾರ, ಇವ್ರಿಗೆ ಬೇಕಾಗಿರೋದು ಮುಸ್ಲಿಮರ ವಿಚಾರ, ಇವ್ರಿಗೆ ಬೇಕಾಗಿರೋದು
ಏನು ಹಿಂದೂ ಧರ್ಮ ಅಪಾಯದಲ್ಲಿದೆ ನೋಡಿ, ಅಲ್ಲಿ ಬಾಂಗ್ಲಾ ನುಸುಳುಕೋರು ಬರ್ತಾ ಇದ್ದಾರೆ, ಅವ್ರು ಬರ್ತಾ ಇದ್ದಾರೆ ಅಂತ ಹೇಳಿ ಬರೀ ಈ ವಿಚಾರಗಳು ಡೈವರ್ಟ್ ಮಾಡಿ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಬರ್ಬಾದ್ ಮಾಡಿದ್ದಾರೆ. ಅಂದ್ರೆ ಇವರು ಲೂಟಿ ಮಾಡಿದ್ದಾರೆ. ಒಂದು ಅವರಿಗೆ ಬೇಕಾದಂತ ಏನು ಶ್ರೀಮಂತರಿಗೆ ಮತ್ತು ಉದ್ಯಮಿಗಳಿಗೆ ಲಾಭ ಆಗುವ ನಿಟ್ಟಿನಲ್ಲಿ ಯೋಜನೆಗಳನ್ನ ರೂಪಿಸಿದ್ದಾರೆ, ದೇಶದ ಜನರಿಗೆ ಬಾಯಿಗೆ ಮಣ್ಣು ಹಾಕಿದ್ದಾರೆ. ಇಷ್ಟೇ. ಇನ್ನು ಎಷ್ಟು ಡೀಟೇಲ್ ಆಗಿ ಹೇಳಿದ್ರು ಜನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಆದ್ರೆ ಒಂದು ಹಂತಕ್ಕೆ ಹೋಗ್ಲೇಬೇಕಾದ್ರೆ ಪೀಕ್ ಹೋಗೋವರೆಗೂ ಇವ್ರ ಆಟ ನಡೆಯುತ್ತೆ. ಆಮೇಲೆ ಜನ ಪಾಠ ಸರಿಯಾಗಿ ಪಾಠವನ್ನ ಕಲಿಸ್ತಾರೆ ಅನ್ನುವಂಥ ನಂಬಿಕೆ ನನಗಂತೂ ಇದೆ. ಸ್ನೇಹಿತರೆ, ಇನ್ನೊಂದು ಏನಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಇನ್ನೂ ಬಹಳ ಸಂಕಷ್ಟ ಇದೆ. ಅದೇ ನಮ್ಮ ದೇಶದಲ್ಲೇ ಪರವಾಗಿಲ್ಲ, ಮೋದಿ ಇರೋ ಕಾರಣಕ್ಕೋಸ್ಕರ ಏನೋ ಅವರು ಒಂದು ಸ್ವಲ್ಪ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಿದಾರಲ್ಲ. ಒಂದಷ್ಟು ಅಂಕಿಅಂಶಗಳನ್ನು ನೋಡಿದಾಗ ಬೇರೆ ದೇಶಗಳು ಅದೆಷ್ಟರ ಮಟ್ಟಿಗೆ ತಮ್ಮ ದೇಶವನ್ನ ಕಾಪಾಡ್ತಿದ್ದಾವೆ, ಮತ್ತೆ ಅವರ ಆರ್ಥಿಕ ಶಿಸ್ತು ಮತ್ತೆ ಜನರಿಗೆ ಈ ತೈಲ ಅನಿಲ ಈ ವಿಚಾರದಲ್ಲಿ ತೊಂದರೆ ಆಗದೇ ಇರುವ ನಿಟ್ಟಿನಲ್ಲಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂತ ನಿಮ್ಗೆ ಸ್ವಲ್ಪ ಡೀಟೇಲ್ ಹೇಳ್ತೀನಿ ನೋಡಿ. ಈಗ ಆಸ್ಟ್ರೇಲಿಯಾದಲ್ಲಿ ಸುಮಾರು 762 ಮಿಲಿಯನ್ ಲೀಟರ್ ರಿಸರ್ವ್ ಆಯಿಲ್ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ. ಉಚಿತ ಸಾರ್ವಜನಿಕ ಸಾರಿಗೆ ಮತ್ತು ಫ್ಯೂಯಲ್ ಎಮರ್ಜೆನ್ಸಿ ಆಕ್ಟ್ ಅನ್ನ ಜಾರಿಗೆ ತಂದಿದ್ದಾರೆ ಆಸ್ಟ್ರೇಲಿಯಾದಲ್ಲಿ. ಆನಂತರ ಚೀನಾ ವರ್ಷಕ್ಕೆ ಆಗುವಷ್ಟು ಕ್ರೂಡ್ ಆಯಿಲ್ ಅನ್ನ ಸ್ಟಾಕ್ ಇಟ್ಕೊಂಡಿದ್ದಾರೆ. ಇಂಧನ ಕಂಪನಿಗಳ ಮೇಲೆ ಬೆಲೆ ಏರಿಕೆ ಮಾಡದಂತೆ ತಡೆಯನ್ನ ತಂದಿದ್ದಾರೆ. ಆದ್ರೆ ಇವರು ನಮಗೆ ಕಡಿಮೆ ಇದ್ದ ಸಂದರ್ಭದಲ್ಲಿಯೇ ಕಡಿಮೆ ಕೊಡ್ಲಿಲ್ಲ, ಈಗ ನಮಗೆ ಲಾಭ ಆಗ್ತಿಲ್ಲ ಅಂತೇಳಿ ಮತ್ತೆ ಬರೆ ಎಳಿತಾ ಇದ್ದಾರೆ. ಇನ್ನು ಜಪಾನ್ 800 ಮಿಲಿಯನ್ ತೈಲ ಸಂಗ್ರಹ, ರಿಸರ್ವ್ ಫಂಡ್ ನಿಂದ ಪೆಟ್ರೋಲ್ಗೆ ಸಬ್ಸಿಡಿ ಕೊಟ್ಟು ಬೆಲೆ ಇಳಿಕೆಯನ್ನ ಮಾಡಿದ್ದಾರೆ. ಆಮೇಲೆ ಸೌತ್ ಕೊರಿಯಾ ಏನ್ ಮಾಡಿದೆ, ಫ್ಯೂಯಲ್ ಟ್ಯಾಕ್ಸ್ ಕಡಿಮೆ ಮಾಡಿ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಮಾಡಿ ಬಡವರಿಗೆ ಕ್ಯಾಶ್ ವೋಚರ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ನೋಡಿ ಇವರು ಎಷ್ಟು ದೇಶದ ಜನರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಆಮೇಲೆ ಇಂಡೋನೇಷ್ಯಾ ಮೊದಲೇ ಹೆಚ್ಚುವರಿ ತೈಲ ಸಂಗ್ರಹಣೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಫ್ಯೂಯಲ್ಗೆ ಸಬ್ಸಿಡಿ ಘೋಷಣೆಯನ್ನ ಕೊಟ್ಟಿದ್ದಾರೆ. ಥೈಲ್ಯಾಂಡ್ ಜನರಿಗೆ ತೊಂದರೆ ತಪ್ಪಿಸಲು ಆಪತ್ಕಾಲೀನ ನ್ಯಾಷನಲ್ ರಿಸರ್ವ್ ಫಂಡ್ ಅನ್ನ ಅವರು ಬಳಕೆ ಮಾಡ್ಕೊಂಡಿದ್ದಾರೆ. ನೋಡಿ ದುಡ್ಡು ಇಟ್ಕೊಂಡಿದ್ದಾರೆ. ನಾವು ಕೊಟ್ಟ ದುಡ್ಡನ್ನು ನಮಗೆ ಕೊಡ್ತಾ ಇಲ್ಲ, ಅವರು PMK ದುಡ್ಡು ಎಲ್ಲೋಯ್ತೋ ಗೊತ್ತಿಲ್ಲ. ಇನ್ನು ಅನಂತರ ಫಿಲಿಪೈನ್ಸ್ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೆ ಸಬ್ಸಿಡಿ, ಟಿಕೆಟ್ ಬೆಲೆ ಇಳಿಕೆ, ತೈಲ ಬೆಲೆ ಇಳಿಸಲು ಸ್ಟೇಟ್ ರಿಸರ್ವ್ ಫಂಡ್ ಅನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ. ಆಮೇಲೆ ವಿಯೆಟ್ನಾಂ ತೈಲ ಬೆಲೆ ಏರಿಕೆ ಮಾಡಿಲ್ಲ, ಅವರು ಪರ್ಯಾಯ ಇಂಧನಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ. ಆಮೇಲೆ ಮಲೇಷಿಯಾ ತೈಲ ಬೆಲೆ ಏರಿಕೆ ಕಡಿವಾಣ ಹಾಕಿದ್ದಾರೆ. ಆಮೇಲೆ ಜನಕ್ಕೆ ತೊಂದರೆ ಆಗದಂತೆ ರಕ್ಷಣೆಯನ್ನ ಮಾಡಿದ್ದಾರೆ. ಇನ್ನು ಫ್ರಾನ್ಸ್, ಆಮೇಲೆ ಸ್ಪೇನ್, ಇಟಲಿ ಇವು ಕೃಷಿ ಮತ್ತು ಸಾರಿಗೆಗೆ ಬೆಂಬಲವಾಗಿ ಸಬ್ಸಿಡಿ ಪರಿಹಾರ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ. ಗ್ರೀಸ್ ತೈಲ ಮತ್ತು ರಸಗೊಬ್ಬರಕ್ಕೆ ಸಬ್ಸಿಡಿ ಘೋಷಣೆ ಮಾಡಿದ್ದಾರೆ. ಇನ್ನು ಬ್ರೆಜಿಲ್ ಡೀಸೆಲ್ ಮತ್ತು LPG ಬಯೋಡೀಸೆಲ್ ಮೇಲಿನ ತೆರಿಗೆ ಕಡಿತ ಮಾಡಿದ್ದಾರೆ, ಬೆಲೆ ಏರಿಕೆಯನ್ನು ಕಡಿವಾಣ ಮಾಡಿದ್ದಾರೆ. ಇನ್ನು ಟರ್ಕಿ 11 ಬಿಲಿಯನ್ ತೈಲ ಸಂಗ್ರಹಣೆ, ಬೆಲೆ ಏರಿಕೆ ನಿಯಂತ್ರಣಕ್ಕೆ ಪಾಲಿಸಿಯನ್ನ ಜಾರಿ ಮಾಡಿದ್ದಾರೆ. ಇಥಿಯೋಪಿಯಾ ಫ್ಯೂಯಲ್ ಸಬ್ಸಿಡಿ ಹೆಚ್ಚಳ. ನೋಡಿ ಇಷ್ಟು ದೇಶಗಳು ತಮ್ಮ ದೇಶದ ಜನರಿಗೆ ಈ ಸಂದರ್ಭದಲ್ಲಿ ತೊಂದರೆ ಆಗದಂತೆ ಏನೆಲ್ಲ ಮಾಡಬೇಕು ಜಾಣ್ಮೆ ಮತ್ತು ಪರಿಹಾರೋಪಾಯಗಳನ್ನ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಬರೆ ಎಳೆದಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಜೈ ಮೋದಿ, ಜೈ ಶ್ರೀರಾಮ್ ಅಂತ ಕೂಗ್ಬಿಟ್ರೆ ಆಗಲ್ಲ. ಅದಕ್ಕೆ ಈಗ ಬರೆ ಎಳಿತಿದ್ದಾರೆ ಅಷ್ಟೇ, ಅನುಭವಿಸಿ. ಒಟ್ನಲ್ಲಿ ದೇಶ ಮಗದಷ್ಟು ಪಾತಾಳಕ್ಕೆ ಹೋಗ್ತಾ ಇದೆ, ದಿವಾಳಿ ಆಗ್ತಾ ಇದೆ. ಕಾರಣ ದೇಶದ ಜನರಲ್ಲ, ಆಡಳಿತದಲ್ಲಿರುವ ಈ ಮೋದಿ ಪಟಾಲಂ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತೊಂದು ವಿಚಾರದಿಂದ ಭೇಟಿ ಮಾಡ್ತೇನೆ. ನಮಸ್ಕಾರ.